ಕ್ರಸ್ಟಿ ಕ್ರಾಬ್ ಸಂಸ್ಥೆಗೆ ನಗರದಲ್ಲಿ ಹೊಸ ಸ್ಪರ್ಧೆ ಬಂದಿದೆ. ವಿಕಾಸಗೊಂಡ ಬಿಕಿನಿ ಬಾಟಂನ ಪ್ರತಿಯೊಬ್ಬರೂ ಕೆಲ್ಪ್ ಶೇಕ್ ಕಪ್ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ. ಮಿಸ್ಟರ್ ಕ್ರಾಬ್ಸ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ತನ್ನ ರೆಸ್ಟೋರೆಂಟ್ನಲ್ಲಿ ಕೆಲ್ಪ್ ಶೇಕ್ ಕುಡಿಯುತ್ತಿದ್ದ ಪ್ರತಿಯೊಬ್ಬ ಗ್ರಾಹಕನನ್ನು ಆಚೆಗೆ ಅಟ್ಟಿಬಿಡುತ್ತಾನೆ. ಆದರೆ ಆಚೆಗೆ ಕಾಲಿಡುತ್ತಿದ್ದಂತೆ ಕ್ರಸ್ಟಿ ಕ್ರಾಬ್ ಎದುರಿನಲ್ಲೇ ಒಂದು ಕೆಲ್ಪ್ ಶೇಕ್ ಶಾಪ್ ಇರುವುದನ್ನು ನೋಡುತ್ತಾನೆ. ಅದಷ್ಟೇ ಅಲ್ಲ, ನಂಬಲಾಗದ ವೇಗದಲ್ಲಿ ಹೊಸ ಅಂಗಡಿಗಳು ತೆರೆಯುತ್ತಿವೆ. ಒಂದೇ ನಿಮಿಷದಲ್ಲಿ ಇಡೀ ಬಿಕಿನಿ ಬಾಟಂ ಪೂರ್ತಿ ಅವುಗಳಿಂದ ತುಂಬಿ ಹೋಗುತ್ತದೆ. ಈ ಎಲ್ಲದರ ಹಿಂದೆ ಪ್ಲಾಂಕ್ಟನ್ ಇದ್ದಾನೆ ಅಂತ ಮಿಸ್ಟರ್ ಕ್ರಾಬ್ಸ್ ನಂಬುತ್ತಾನೆ. ಆದರೆ ಪ್ಲಾಂಕ್ಟನ್ಗೂ ಏನು ನಡೆಯುತ್ತಿದೆ ಎಂದು ಗೊತ್ತಿರುವುದಿಲ್ಲ. ಹಾಗಾಗಿ ಇಬ್ಬರೂ ಒಪ್ಪಂದ ಮಾಡಿಕೊಂಡು ಕೆಲ್ಪ್ ಶೇಕ್ನ ಸೀಕ್ರೆಟ್ ಫಾರ್ಮುಲಾ ಕದಿಯಲು ಒಂದಾಗುತ್ತಾರೆ. ಆ ರಾತ್ರಿ ಅವರು ಸೌಂಡು ಮಾಡದೆ ಅಂಗಡಿಯ ಮೇಲ್ಛಾವಣಿ ಹತ್ತುತ್ತಾರೆ. ಮೇಲ್ಛಾವಣಿ ಒಡೆದು ಒಳಗೆ ನುಗ್ಗಲು ಪ್ಲಾನ್ ಮಾಡುತ್ತಾರೆ. ಆದರೆ ಆಕಸ್ಮಿಕವಾಗಿ ಅಲಾರಾಂ ಬಾರಿಸಿಬಿಡುತ್ತಾರೆ. ಮರುದಿನ ಅವರು ಏರ್ವೆಂಟ್ ಮೂಲಕ ಪ್ರಯತ್ನಿಸುತ್ತಾರೆ. ಮಿಸ್ಟರ್ ಕ್ರಾಬ್ಸ್ ಪ್ಲಾಂಕ್ಟನ್ನನ್ನು ನಿಧಾನವಾಗಿ ಕೆಳಗೆ ಇಳಿಸುತ್ತಾನೆ, ಗ್ರಾಹಕನ ಡ್ರಿಂಕ್ ಕದಿಯಲು. ಆದರೆ ಅವನು ಸ್ಟ್ರಾ ಮುಟ್ಟಿದ ತಕ್ಷಣ ದೊಡ್ಡ ಬಾಯಿ ಅವನನ್ನು ನುಂಗಿಬಿಡುತ್ತದೆ. ಅದಾದ ಮೇಲೆ ಅವರು ನೇರವಾಗಿ ಅಂಗಡಿಯೊಳಗೆ ನಡಕೊಂಡು ಹೋಗುತ್ತಾರೆ. ಮಿಸ್ಟರ್ ಕ್ರಾಬ್ಸ್ ನೆಗಡಿಯಾದಂತೆ ನಟಿಸಿ ಸೀನುತ್ತಾನೆ. ಪ್ಲಾಂಕ್ಟನ್ನು ನೇರವಾಗಿ ಕಿಚನ್ ಕಡೆ ತಳ್ಳುತ್ತಾನೆ. ನಂತರ ಅವರು ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡುತ್ತಾರೆ. ಆದರೆ ಪ್ರತಿಯೊಂದೂ ಫೇಲ್ ಆಗುತ್ತದೆ. ಇಬ್ಬರೂ ಒಬ್ಬರಿಗೊಬ್ಬರು ಬೈದುಕೊಳ್ಳುತ್ತಾ ದೊಡ್ಡ ಜಗಳ ಶುರುಮಾಡುತ್ತಾರೆ. ಆಗ ಪ್ಲಾಂಕ್ಟನ್ ಒಂದು ಸುಲಭ ಉಪಾಯ ಹೇಳುತ್ತಾನೆ, ಸುಮ್ಮನೆ ಒಂದು ಕಪ್ ಖರೀದಿಸಿದರೆ ಹೇಗೆ? ಆದರೆ ಅಂಗಡಿಯೊಳಗೆ ಹೋದ ಮೇಲೆ ಮಿಸ್ಟರ್ ಕ್ರಾಬ್ಸ್ಗೆ ಗಾಬರಿಯಲ್ಲಿ ಬೆವರು ಬರಲು ಶುರುವಾಗುತ್ತದೆ. ಹಣ ಕೊಡುವ ಸಮಯ ಬಂದಾಗ ಹಣ ಖರ್ಚು ಮಾಡಲು ಅವನಿಗೆ ಮನಸ್ಸೇ ಬರುವುದಿಲ್ಲ. ತುಂಬ ಸಮಯ ಯೋಚಿಸಿದ ನಂತರ ಕೊನೆಗೂ ಕೆಲ್ಪ್ ಶೇಕ್ ಖರೀದಿಸುತ್ತಾನೆ. ಅವರು ತಕ್ಷಣ ಹಿಂತಿರುಗಿ ಬಂದು ಡ್ರಿಂಕ್ ಬಗ್ಗೆ ರಿಸರ್ಚ್ ಮಾಡಲು ಶುರುಮಾಡುತ್ತಾರೆ. ಕ್ಯಾರನ್ ಪರೀಕ್ಷೆ ಮಾಡಿ ಇದರಲ್ಲಿರುವ ಮುಖ್ಯ ಪದಾರ್ಥ ಬರೀ ಮಾಮೂಲಿ ಕೆಲ್ಪ್ ಜ್ಯೂಸ್ ಅಂತ ಹೇಳುತ್ತಾಳೆ. ಮಿಸ್ಟರ್ ಕ್ರಾಬ್ಸ್ಗೆ ತಕ್ಷಣ ಅದನ್ನು ಕುಡಿಯಬೇಕು ಅನ್ನಿಸುತ್ತದೆ. ಆದರೆ ಮಿಸ್ಟರ್ ಕ್ರಾಬ್ಸ್ ಯಾವ ಎಚ್ಚರಿಕೆಯನ್ನೂ ಕೇಳುವುದಿಲ್ಲ. ರೊಕ್ಕ ಕೊಟ್ಟು ತಂದಿದ್ದಾನಲ್ಲ. ಅವನು ಕುಡಿದ ತಕ್ಷಣ ಅದಕ್ಕೆ ದಾಸನಾಗಿಬಿಡುತ್ತಾನೆ. ಪ್ಲಾಂಕ್ಟನ್ ಕೂಡ ಒಂದೇ ಗಂಟಲಿನಲ್ಲಿ ಪೂರ್ತಿ ಡ್ರಿಂಕ್ ಮುಗಿಸಿಬಿಡುತ್ತಾನೆ. ಇನ್ನೊಂದು ಕಪ್ ತರಲು ಅವರು ತಕ್ಷಣ ಹೊರಡುತ್ತಾರೆ. ಆದರೆ ಹೊರಗೆ ಕಾಲಿಡುತ್ತಿದ್ದಂತೆ ಹಸಿರು ಕೂದಲಿನ ದೈತ್ಯ ರಾಕ್ಷಸ ಓಡಿಬರುತ್ತಾನೆ. ಹತ್ತಿರದಿಂದ ನೋಡಿದರೆ ಅದು ಸ್ಪಾಂಜ್ ಬಾಬ್. ಅದೇ ಸಮಯದಲ್ಲಿ ನಗರದಲ್ಲಿದ್ದ ಎಲ್ಲಾ ಕೆಲ್ಪ್ ಶೇಕ್ ಅಂಗಡಿಗಳು ಬಂದಾಗುತ್ತವೆ. ಇದನ್ನು ಕ್ಲೀನ್ ಮಾಡಲು ದಶಕಗಳೇ ಬೇಕಾಗುತ್ತದೆ. ಇದನ್ನು ಕುಡಿದವರ ಸ್ಥಿತಿ ಅಯ್ಯೋ ಪಾಪ ಎಂದು ಕ್ಲೀನರ್ಸ್ ಹೇಳುತ್ತಾರೆ. ಕೊನೆಗೆ ಮಿಸ್ಟರ್ ಕ್ರಾಬ್ಸ್ ಮತ್ತು ಪ್ಲಾಂಕ್ಟನ್ ಮೈಮೇಲೆಲ್ಲ ಹಸಿರು ಕೂದಲು ಬೆಳೆದುಬಿಡುತ್ತದೆ.